ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಸುಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು FTA ಮತ್ತು STA ನೇಮಕಾತಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ನೋಡೋಣ. 1/1/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೇಳಿದ್ರೆ KEA ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದು ಏನು ಅಂತ ಹೇಳಿದ್ರೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳ ವೇಕೆನ್ಸಿ ಇದೆ ಅಂತ ಹೇಳಿ. ನಾನು ಈ ವಿಡಿಯೋದಲ್ಲಿ FTA ಮತ್ತು STA ಹುದ್ದೆಗಳ ಸಂಖ್ಯೆ ಎಷ್ಟಿದೆ, ವಿದ್ಯಾರ್ಹತೆ ಏನು, ಹಾಗೆ ಪರೀಕ್ಷಾ ಪಠ್ಯಕ್ರಮದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, HK ಮತ್ತು ನಾನ್ HKಗೆ ಹುದ್ದೆಗಳನ್ನು ಡಿವೈಡ್ ಮಾಡಲಾಗಿದೆ. HKಗೆ ಇಷ್ಟು ಹುದ್ದೆಗಳು ಮತ್ತು ನಾನ್ HKಗೆ ಇಷ್ಟು ಹುದ್ದೆಗಳು ಅಂತ ಹೇಳಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಸಂಸ್ಥೆ ಅಡಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂತ ಹೇಳಿದ್ರೆ FDAಗೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಹುದ್ದೆಗಳು ಇದೆ. 4 ಹುದ್ದೆ ನಾನ್ HKಗೆ ಆದರೆ 1 ಹುದ್ದೆ HK ಇದೆ. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು ಅಂದರೆ ಇದು SDAಗೆ ಸಂಬಂಧಪಟ್ಟ ಹಾಗೆ ಒಟ್ಟು 20 ಹುದ್ದೆಗಳನ್ನ ನಾವು ನೋಡ್ಬೋದು. 14 ಹುದ್ದೆಗಳು ನಾನ್ HKಗೆ ಆದರೆ 6 ಹುದ್ದೆಗಳು HKಗೆ ಇದೆ. ಹಾಗಾದರೆ FDAಗೆ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿದ್ರೆ ಡಿಗ್ರಿ ಆಗಿರಬೇಕು. ಹಾಗೆ SDAಗೆ ಕ್ವಾಲಿಫಿಕೇಷನು ದ್ವಿತೀಯ PUC. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಸಾಮಾನ್ಯ ಜ್ಞಾನ, ಹಾಗೆ ಪೇಪರ್ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ವಿಷಯಗಳು ಇರುತ್ತೆ. ಹಾಗೆ ಇದು ನೇರ ನೇಮಕಾತಿ ಆಗಿರುತ್ತೆ, ಅಂದರೆ ಎಕ್ಸಾಮನ್ನು ತಗೊಂಡು ನೇಮಕಾತಿಯನ್ನು ಮಾಡ್ಕೊಳ್ಳಲಾಗುತ್ತೆ. ಇದಿಷ್ಟು ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಸಂಸ್ಥೆ ಅಡಿಯಲ್ಲಿ ಇರುವಂತಹ ಹುದ್ದೆಗಳ ಸಂಖ್ಯೆ. ನೆಕ್ಸ್ಟು ಕೃಷಿ ಮಾರಾಟ ಇಲಾಖೆ ನೋಡೋಣ. ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ಅಂತ ಹೇಳಿದ್ರೆ SDAಗೆ ಸಂಬಂಧಪಟ್ಟ ಹಾಗೆ ಒಟ್ಟು 30 ಹುದ್ದೆಗಳನ್ನ ನಾವು ನೋಡ್ಬೋದು. ಇಲ್ಲಿ HKಗೆ ಯಾವುದೇ ರೀತಿ ಹುದ್ದೆಗಳಿಲ್ಲ, ನಾನ್ HKಗೆ ಮಾತ್ರ 30 ಹುದ್ದೆಗಳು ಇದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮ ಅಂತ ಹೇಳಿದ್ರೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಹಾಗೆ ಪತ್ರಿಕೆ 2 ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ವಿಷಯಗಳು ಇರುತ್ತೆ. ಇದು ಕೂಡ ನೇರ ನೇಮಕಾತಿಯಾಗಿರುತ್ತೆ. ನೆಕ್ಸ್ಟು ತಾಂತ್ರಿಕ ಶಿಕ್ಷಣ ಇಲಾಖೆ, ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು FDAಗೆ ಸಂಬಂಧಪಟ್ಟ ಹಾಗೆ ಒಟ್ಟು 66 ಹುದ್ದೆಗಳು ಇದೆ. ನಾನ್ HKಗೆ 50 ಹುದ್ದೆಗಳಾದರೆ HKಗೆ 16 ಹುದ್ದೆಗಳನ್ನ ನೋಡ್ಬೋದು. ವಿದ್ಯಾರ್ಹತೆ ಬಂದು ಡಿಗ್ರಿ ಆಗಿರಬೇಕು. ಹಾಗೆ ಪರೀಕ್ಷಾ ಪಠ್ಯಕ್ರಮ ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ವಿಷಯಗಳು ಇದು ಪತ್ರಿಕೆ 2 ಒಳಗೊಂಡಿರುತ್ತೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು SDAಗೆ ಸಂಬಂಧಪಟ್ಟ ಹಾಗೆ ನಾನ್ HKಗೆ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ. HKಲಿ ಮಾತ್ರ 27 ಹುದ್ದೆಗಳನ್ನ ನೋಡ್ಬೋದು. ಒಟ್ಟು FTA ಪ್ಲಸ್ SDAಗೆ ಸೇರಿದಂತೆ 148 ಹುದ್ದೆಗಳನ್ನ ನಾವು ನೋಡ್ಬೋದು. ಹಾಗಾದರೆ ಇದರ ಅಧಿಸೂಚನೆಯನ್ನು ಯಾವಾಗ ಹೊರಡಿಸ್ತಾರೆ ಅಂತ ಹೇಳಿದ್ರೆ ಸರ್ಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಅನುಮತಿ ಸಿಕ್ಕ ತಕ್ಷಣ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸ್ವೀಕರಿಸಲು ಕ್ರಮ ತೆಗೆದುಕೊಳ್ಳುತ್ತೆ ಮತ್ತು ಶೀಘ್ರವಾಗಿ ಪರೀಕ್ಷೆಗಳನ್ನು ಸಹ ನಡೆಸಲಾಗುತ್ತೆ ಅಂತ ಹೇಳಿ ಇದೇ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಕೂಡ ನಾನು ಇಡ್ತಿರೋಂಥ ಮಾಹಿತಿ FTA ಮತ್ತು STA ನೇಮಕಾತಿ ಬಗ್ಗೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.